Vivo T3 Ultra was Moto Edge 50 Pro. ಫ್ರೆಂಡ್ಸ್, ಇವೆರಡು ಫೋನ್ ಕೂಡ ನಮಗೆ ಆಲ್ಮೋಸ್ಟ್ ಒಂದೇ ಬೆಲೆಯಲ್ಲೇ ಬರುತ್ತೆ. 1,000 1,500 ಮಾತ್ರ ಹೆಚ್ಚು ಕಮ್ಮಿ ಇದೆ. ಸೊ ಈ ಬೆಲೆಯಲ್ಲಿ ಈ ಎರಡು ಫೋನ್ನಲ್ಲಿ ಯಾವುದು ಚೂಸ್ ಮಾಡಿದ್ರೆ ಬೆಟರ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ನನ್ನ ಹೆಸರು ನರೇಂದ್ರ, ನೀವು ನೋಡ್ತಾ ಇದ್ದೀರಾ ಸ್ಕೈಟೆಕ್ ಕನ್ನಡ. ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ನೋಡ್ಕೊಳ್ಳೋದಾದ್ರೆ ವಿವೋದಲ್ಲಿ ಸೈಡ್ ಫ್ರೇಮು ನಮಗೆ ಪಾಲಿಕಾರ್ಬನೇಟ್ ನೊಂದಿಗೆ ಬರುತ್ತೆ. ಫ್ರಂಟ್ ಅಂಡ್ ಬ್ಯಾಕ್ ನಮಗೆ ಗ್ಲಾಸ್ ಪ್ರೊಟೆಕ್ಷನ್ ನೊಂದಿಗೆ ಬರುತ್ತೆ. ಮೋಟೋ ಫೋನ್ ನಲ್ಲಿ ನಮಗೆ ಸೈಡ್ ನಲ್ಲಿ ಮೆಟಲ್ ನ ಯೂಸ್ ಮಾಡಿದ್ದಾರೆ. ಬ್ಯಾಕ್ ವೇಗನ್ ಲೆದರ್ ಇರುತ್ತೆ. ಫ್ರಂಟ್ ಕಾರ್ನಿಂಗ್ ಇಲ್ಲ 5 ಪ್ರೊಟೆಕ್ಷನ್ ನೊಂದಿಗೆ ಬರುತ್ತೆ. ಬಿಲ್ಡ್ ಕ್ವಾಲಿಟಿ ಪರವಾಗಿ ನಮಗೆ ಮೋಟೋ ಚೆನ್ನಾಗಿದೆ. ಈ ಎರಡು ಫೋನ್ ಕೂಡ ನಮಗೆ IP68 ವಾಟರ್ ಅಂಡ್ ಡಸ್ಟ್ ಅಸಿಸ್ಟೆಂಟ್ ನೊಂದಿಗೆ ಬರುತ್ತೆ. ಬಟ್ ನಿಮ್ ಫೋನ್ ಏನಾದ್ರು ನೀರಲ್ಲಿ ಬಿದ್ದು ಅಥವಾ ಮಳೆಗೆ ಏನಾದ್ರು ನೆಂದಿ ನೀರ್ ಏನಾದ್ರು ಫೋನ್ ಒಳಗಡೆ ಹೋದಾಗ ಅದಕ್ಕೆ ವಾರಂಟಿ ಕ್ಲೈಮ್ ಆದ್ರೆ ಇರೋದಿಲ್ಲ. ಈಗ ಮೇನ್ ಆಗಿ ಮೊಬೈಲ್ ಗಳಲ್ಲಿ ಪ್ರೊಸೆಸರ್ ನೋಡೋದಾದ್ರೆ ನಮಗೆ Vivo T3 Ultra ನಲ್ಲಿ MediaTek Dimensity 9200+ ನ ಯೂಸ್ ಮಾಡಿದ್ದಾರೆ. ಮೋಟೋದಲ್ಲಿ ನಮಗೆ Snapdragon 7 Gen 3 ನ ಯೂಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ಅಂಡ್ ಪ್ರೊಸೆಸರ್ ಪರವಾಗಿ ನಮಗೆ ಇಲ್ಲಿ ಕ್ಲಿಯರ್ ವಿನ್ನರ್ Vivo ಅಂತಾನೆ ಹೇಳ್ಬೋದು. ಡೇ ಟು ಡೇ ಯೂಸೇಜ್ ನಲ್ಲಿ ನಮಗೆ ಮೋಟೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ರ್ಯಾಮ್ ಅಂಡ್ ಸ್ಟೋರೇಜ್ ಪರವಾಗಿ ನಮಗೆ ವಿವೋದಲ್ಲಿ LPDDR5X ಅಂಡ್ UFS 3.1 ಇರುತ್ತೆ. ಮೋಟೋದಲ್ಲಿ LPDDR4X UFS 2.2 ನ ಯೂಸ್ ಮಾಡಿದ್ದಾರೆ. ಈ ಬೆಲೆಗೆ ನೀವು LPDDR5X ಅಂಡ್ UFS 3.1 ತಗೊಳ್ಳೋದೇ ಬೆಟರ್. ಇನ್ನು ಡಿಸ್ಪ್ಲೇ ನೋಡ್ಕೊಳ್ಳೋದಾದ್ರೆ ನಮಗೆ ವಿವೋದಲ್ಲಿ 6.7 ಇಂಚ್ ಡಿಸ್ಪ್ಲೇ ಇರುತ್ತೆ. ಇದು ನಮಗೆ 1.5K ರೆಸಲ್ಯೂಷನ್ ಹೊಂದಿರುವಂತ ಕರ್ವ್ ಡಿಸ್ಪ್ಲೇ ನೊಂದಿಗೆ ಬರುತ್ತೆ. 120Hz ರಿಫ್ರೆಶ್ ರೇಟ್ ಕೂಡ ಇರುತ್ತೆ. ಮೋಟೋದಲ್ಲಿ 6.7 POLED ಡಿಸ್ಪ್ಲೇ ಇರುತ್ತೆ. ಇದು ಕೂಡ ನಮಗೆ 1.5K ರೆಸಲ್ಯೂಷನ್ ಹೊಂದಿರುತ್ತೆ ಅಂಡ್ 144 ರಿಫ್ರೆಶ್ ರೇಟ್ ಕೂಡ ಇರುತ್ತೆ. ಡಿಸ್ಪ್ಲೇ ಪರವಾಗಿ ನಮಗೆ ಎರಡು ಫೋನ್ ಕೂಡ ಚೆನ್ನಾಗೇ ಇದೆ. ಈ ಎರಡು ಫೋನ್ ಅಲ್ಲೂ ಕೂಡ ಸ್ಟೀರಿಯೋ ಸ್ಪೀಕರ್ ಇರುತ್ತೆ. ಬಟ್ ಡಾಲ್ಬಿ ಅಟ್ಮಾಸ್ ಮಾತ್ರ ಮೋಟೋದಲ್ಲಿ ಇರುತ್ತೆ. ವಿವೋದಲ್ಲಿ ಡಾಲ್ಬಿ ಅಟ್ಮಾಸ್ ಇರಲ್ಲ. ವಿವೋ ಅಂಡ್ ಮೋಟೋ ಫೋನ್ ಈ ಎರಡರಲ್ಲೂ ಕೂಡ ನಮಗೆ 3.5mm ಆಡಿಯೋ ಜಾಕ್ ಇರಲ್ಲ ಅಂಡ್ IR ಬ್ಲಾಸ್ಟರ್ ಕೂಡ ಈ ಎರಡು ಫೋನ್ ಅಲ್ಲೂ ಇರಲ್ಲ. ಮೋಟೋದಲ್ಲಿ NFC ಇರುತ್ತೆ, ವಿವೋದಲ್ಲಿ NFC ಇರಲ್ಲ. ಟ್ಯಾಪ್ ಅಂಡ್ ಪೇ ಆಪ್ಷನ್ ಬೇಕು ಅಂತಂದ್ರೆ ನಮಗೆ ಮೋಟೋದಲ್ಲಿ ಮಾತ್ರ ಸಿಗುತ್ತೆ. ಅಂಡ್ USB ಪೋರ್ಟ್ ಕೂಡ ನಮಗೆ ವಿವೋದಲ್ಲಿ 2.0 ಇರುತ್ತೆ. ಮೋಟೋದಲ್ಲಿ 3.1 ಇರುತ್ತೆ. ಇದರಿಂದ ಎಲ್ಗಾಟೋನ ಕನೆಕ್ಟ್ ಮಾಡ್ಕೊಂಡು ನಾವು ಲೈವ್ ಸ್ಟ್ರೀಮ್ ಮಾಡಬಹುದು. ವಿವೋದಲ್ಲಿ ಕೊಟ್ಟಿರೋ 2.0 ಇಂದ ಇದಾಗಲ್ಲ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಮಾಡಿರೋ ಎಲ್ಲಾ ವಿಡಿಯೋಸ್ನ ಒಂದ್ಸರಿ ನೋಡಿ. ನಮ್ಮ ಕಂಟೆಂಟ್ ನಿಮಗೆ ವರ್ತು ಅಂತ ಅನ್ಸಿದ್ರೆ ಇದೇ ರೀತಿ ಕಂಟೆಂಟ್ ಇನ್ನೂ ಜಾಸ್ತಿ ಕೊಡಬೇಕು ಅಂತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಆದ್ರೆ ಮಾಡಿ. ಈಗ ಮೇನ್ ಆಗಿ ನಾವು ಈ ಎರಡು ಫೋನ್ ಕ್ಯಾಮ್ರಾ ಬಗ್ಗೆ ಮಾತಾಡ್ಕೊಳ್ಳೋದಾದ್ರೆ ವಿವೋ ಡ್ಯೂಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಬರುತ್ತೆ. 50 MP ಮೈನ್ ಕ್ಯಾಮ್ರಾ ಇರುತ್ತೆ, 8 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ಕೂಡ ನಮಗೆ 50 MP ನೊಂದಿಗೆ ಬರುತ್ತೆ. ಮೋಟೋದಲ್ಲಿ 3 ಕ್ಯಾಮ್ರಾ ಇರುತ್ತೆ. 50 MP ಮೈನ್ ಕ್ಯಾಮ್ರಾ, 30 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ, 10 MP ಟೆಲಿಫೋಟೋ ಕ್ಯಾಮ್ರಾ ಇರುತ್ತೆ. ಫ್ರಂಟ್ ಕ್ಯಾಮ್ರಾ ಕೂಡ ಇದು ನಮಗೆ 50 MP ನೊಂದಿಗೆ ಬರುತ್ತೆ. ಆನ್ ಪೇಪರ್ ಎರಡು ಕೂಡ ಚೆನ್ನಾಗಿದೆ, ಬಟ್ ರಿಯಾಲಿಟಿಯಲ್ಲಿ ನಮಗೆ ವಿವೋಗಿಂತ ಮೋಟೋದಲ್ಲಿ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಬ್ಯಾಟರಿ ನೋಡೋದಾದ್ರೆ ನಮಗೆ ವಿವೋದಲ್ಲೇ 5500 mAh ನ ಯೂಸ್ ಮಾಡಿದ್ದಾರೆ. ಬಾಕ್ಸ್ ನಲ್ಲಿ 80 ವಾಟ್ಸ್ ಚಾರ್ಜ್ ಅನ್ನ ಕೊಡ್ತಿದ್ದಾರೆ. ಮೋಟೋದಲ್ಲಿ 4500 mAh ನ ಯೂಸ್ ಮಾಡಿದ್ದಾರೆ. 8GB ವೇರಿಯಂಟ್ ತಗೊಂಡ್ರೆ 68 ವಾಟ್ಸ್ ಚಾರ್ಜರ್ ನ ಕೊಡ್ತಿದ್ದಾರೆ. ವಿವೋದಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ಇರಲ್ಲ, ಮೋಟೋದಲ್ಲಿ ನಮಗೆ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇರುತ್ತೆ. ಬ್ಯಾಟರಿ ಬ್ಯಾಕಪ್ ಪರ ನೋಡೋದಾದ್ರೆ ನಮಗೆ ಮೋಟೋಗಿಂತ ವಿವೋ ಚೆನ್ನಾಗಿದೆ. ಬಟ್ ಮೋಟೋದಲ್ಲಿ 50 ವಾಟ್ಸ್ ವೈರ್ಲೆಸ್ ಚಾರ್ಜರ್ ಇರೋದ್ರಿಂದ ನಾವು ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಬಟ್ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ನ ಅವಶ್ಯಕತೆ ಇಲ್ಲ, ನಮಗೆ ಬ್ಯಾಟರಿ ಬ್ಯಾಕಪ್ ಜಾಸ್ತಿ ಬೇಕು ಅಂತಂದ್ರೆ ನೀವು ವಿವೋನ ತಗೊಳ್ಳೋದೇ ಬೆಟರ್ ಆಗುತ್ತೆ ಬ್ಯಾಟರಿ ವಿಷಯದಲ್ಲಿ ಮಾತ್ರ. ಈಗ ನೆಟ್ವರ್ಕ್ ಅಂಡ್ ವೈಫೈ ನೋಡೋದಾದ್ರೆ ವಿವೋದಲ್ಲಿ ನಮಗೆ 8 5G ಬ್ಯಾಂಡ್ಸ್ ಇರುತ್ತೆ, ಮೋಟೋದಲ್ಲಿ 15 5G ಬ್ಯಾಂಡ್ಸ್ ಇರುತ್ತೆ. ಅಂಡ್ ವೈಫೈ ಕೂಡ ನಮಗೆ ವಿವೋದಲ್ಲಿ ವೈಫೈ 6 ನೊಂದಿಗೆ ಬಂದ್ರೆ ಮೋಟೋದಲ್ಲಿ 6.E ನೊಂದಿಗೆ ಬರುತ್ತೆ. ಅಂಡ್ ಬ್ಲೂಟೂತ್ ಕೂಡ ನಮಗೆ ವಿವೋದಲ್ಲಿ 5.3 ಇದ್ರೆ ಮೋಟೋದಲ್ಲಿ 5.4 ಇದೆ. ಇನ್ನು ಅಪ್ಡೇಟ್ಸ್ ನೋಡೋದಾದ್ರೆ ನಮಗೆ 3+4 ಇಯರ್ಸ್ ವಿವೋದಲ್ಲಿ ಇರುತ್ತೆ, 2+3 ಇಯರ್ಸ್ ಮೋಟೋದಲ್ಲಿ ಕೊಡ್ತಿದ್ದಾನೆ. ಅಂಡ್ UI ನೋಡೋದಾದ್ರೆ ವಿವೋದಲ್ಲಿ ಫಂಟಚ್ OS ಇರುತ್ತೆ, Android 14. ಮೋಟೋದಲ್ಲಿ ಹಲೋ UI OS ಇರುತ್ತೆ, ಇದು ಕೂಡ ನಮಗೆ Android 14 ನೊಂದಿಗೆ ಬರುತ್ತೆ. ಯೂಸರ್ ಎಕ್ಸ್ಪೀರಿಯನ್ಸ್ ನಮಗೆ ವಿವೋಗಿಂತ ಮೋಟೋ ಚೆನ್ನಾಗಿರುತ್ತೆ. ಫೈನಲ್ ಆಗಿ ನಾವು ಸರ್ವಿಸ್ ನೋಡೋದಾದ್ರೆ ವಿವೋಗೆ ಲಾರ್ಜ್ ಸರ್ವಿಸ್ ಸೆಂಟರ್ ಇದೆ. ಈ ವಿವೋ ಕಂಪೇರ್ ಮಾಡಿದ್ರೆ ನಮಗೆ ಮೋಟೋ ಸರ್ವಿಸ್ ಸೆಂಟರ್ಸ್ ಕಮ್ಮಿ ಇರುತ್ತೆ. ಪರ್ಫಾರ್ಮೆನ್ಸ್ ಅಂಡ್ ಬ್ಯಾಟರಿ ಬ್ಯಾಕಪ್ ನಿಮಗೆ ಮೈನ್ ಪ್ರಯಾರಿಟಿ ಅಂತಂದ್ರೆ ವಿವೋನ ತಗೊಳ್ಳಿ. ಆಲ್ ರೌಂಡ್ ಬೇಕು, ನಂಗೆ ದಿನಕ್ಕೆ 2 ಸರಿ ಚಾರ್ಜ್ ಮಾಡಿದ್ರು ಪರವಾಗಿಲ್ಲ, ಕ್ಲೀನ್ UI ಬೇಕು ಅಂತಂದ್ರೆ ನೀವು ಮೋಟೋನ ಚೂಸ್ ಮಾಡಬಹುದು. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.